ತಮ್ಮ ಹೆಸರು ಸರ್? ಹನುಮಂತಯ್ಯ ಅಂತ. ಎಲ್ಲಿಂದ ಬಂದ್ರಿ? ನಾವು ಸಟ್ಟಹಳ್ಳಿ. ಹಾಂ, ಓಕೆ. ಯಾರಿಗೆ ಸಮಸ್ಯೆ ಇತ್ತು? ನಮ್ಮ ಮಿಸಸ್ಗೆ ಏನು ಸಮಸ್ಯೆ ಇತ್ತು? ಕಿಡ್ನಿ ಸಮಸ್ಯೆ. ಆಮೇಲೆ ಇದು ಕಿಡ್ನಿ ಸಮಸ್ಯೆ ಅವ್ರಿಗೆ 4-5 ಥರ ಇದೆ. ಶುಗರು, ಆಮೇಲೆ ಏನಪ್ಪ ಥೈರಾಯ್ಡು, ಹಾಂ, ಎಲ್ಲ ಸಮಸ್ಯೆ ಇತ್ತು. ಆದರೆ ಇವಾಗ ಎಲ್ಲ ಇಲ್ಲಿ ಬಂದು ಯಾರೋ ನಮ್ಮ ಫ್ರೆಂಡ್ ಹೇಳಿದರು ಇಲ್ಲಿಗೆ ಹೋಗಿ ನೋಡೋಣ ಅಂತ. ಅದಕ್ಕೆ ಇಲ್ಲಿ ಬಂದಾಗ ಭಾಳ ಅನುಕೂಲ ಆಗಿದೆ, ನನಗಂತೂ ಸಂತೋಷ ಆಗಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೀವಿ. ಹಾಂ. ಎಷ್ಟು ದಿವಸದಿಂದ ಇದೆ ಸಮಸ್ಯೆ ಅವರಿಗೆ? ಅವರು ಈಗ 4-5 ತಿಂಗಳಿಂದ ಕಿಡ್ನಿ ಸಮಸ್ಯೆ ಆಗ್ತಾಯಿದ್ರು. ಅದಕ್ಕೆ ಮುಂಚೆ ಎಡಗಾಲು ಕಾಲು ಕಟ್ ಮಾಡಿಬಿಟ್ಟಾರೆ, ಬಲಗಾಲು ಹೆಬ್ಬೆಟ್ಟು ಕಟ್ ಮಾಡಿಬಿಟ್ಟಿದ್ದಾರೆ. ಶುಗರ್ ಇತ್ತು ಅಂತ, ಶುಗರಿಂದ ಗ್ಯಾಂಗೀಜ್ ಆಗಿದೆ ಅಂದ್ಬಿಟ್ಟು. ಅದರಿಂದ ನಾವೀಗ ಈಗ 19ನೇ ಇಸಲಿ ಈ ಕಿಡ್ನಿ ಇದು ಏನಾಗಿದಾಗ್ಬಿಟ್ಟು ಅಂದ್ಬಿಟ್ಟು ಇಲ್ಲಿ ಆಪ್ರೇಷನ್ ಆಗಿದೆ, ರೀಸಸ್ಸು. ಹ್ಞೂ. ಆವಾಗಿಂದ ಪ್ರಾಬ್ಲಮ್ ಇದೆ. ಆವಾಗಿಂದಕ್ಕೂ ಇವಾಗಿಂದಕ್ಕೂ ವ್ಯತ್ಯಾಸ ಏನಿದೆ? ಭಾಳ ಕಡಿಮೆ ಆಗಿದೆ, ಹಾಂ, ಚೆನ್ನಾಗಿದ್ದಾರೆ. ಹಾಂ. ಆದ್ದರಿಂದ ನಮಗೆ ಭಾಳ ಅನುಕೂಲ ಆಗಿದೆ ಇದರಿಂದ. ಅದಕ್ಕೆ ನಾನು ಬಂದಿದ್ದೀನಿ ಸ್ವಾಮಿ. ಓಕೆ. ಅದಕ್ಕಿಂತ ಮುಂಚೆ ಎಲ್ಲೆಲ್ಲ ತೋರಿಸಿದ್ರು, ಏನೇನೆಲ್ಲ ಹೇಳಿದರು? ಎಲ್ಲ ಬರೀ ಆಸ್ಪತ್ರೆ, ಹಾಂ, ಇವು ನಾಟಿ ವೈದ್ಯ ಏನು ತಗೊಂಡಿಲ್ಲ. ಇಲ್ಲಿ ನಮ್ಮ ಫ್ರೆಂಡು ಅವರು ಡೈಲೈಸೇಷನ್ ಮಾಡ್ತಾಯಿದ್ದಾರೆ. ಅವ್ರು ಹೇಳಿದರು ನನಗೆ, ನೋಡಿ ಇಲ್ಲಿ ಐತೆ, ಹೋಗಿ ನೋಡೋಣ. ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಸ್ಟಾರ್ಟಿಂಗ್ ಪಾಯಿಂಟು ಆಯುರ್ವೇದಿಕ್ ತಗೊಂಡ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಆಯುರ್ವೇದಿಕ್ ಅಂತ ಬಂದು ಶ್ರೀ ಗಂಗಾ ಆಯುರ್ವೇದಿಕ್ಕು ಅಂತ ಹುಡುಕೊಂಬಂದೆ. ನನಗೆ ಅನುಕೂಲ ಆಗಿದೆ. 2 ತಿಂಗಳಿಂದ ಭಾಳ ಕಡಿಮೆ ಆಗಿದೆ. ಒಂದು ಸ್ವಲ್ಪ ಓಡಾಡ್ತಾರೆ ಅವರೇ ಅವ್ರ ಕೆಲಸ ಮಾಡ್ಕೊತ ಇದ್ದಾರೆ. ಅದರಿಂದ ಭಾಳ ಸಂತೋಷ ಆಗಿದೆ. ಈ ಟ್ರೀಟ್ಮೆಂಟ್ ಎಲ್ಲರೂ ತಗೊಳ್ಳಿ, ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸ್ವಾಮಿ.